ಬೆಳಕಿನ ತೀವ್ರತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನ ಯಾವುದು? ಉತ್ತರ ಕ್ಯಾಂಡೆಲಾ. ವಾಹನಗಳು ಕ್ರಮಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ ಓಡೋಮೀಟರ್. ಆಕಾಶವು ನೀಲಿಯಾಗಿ ಕಾಣಲು ಬೆಳಕಿನ ಯಾವ ವಿದ್ಯಮಾನ ಕಾರಣವಾಗಿದೆ? ಉತ್ತರ ಬೆಳಕಿನ ಚದುರುವಿಕೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸರಿಸುಮಾರು ಸಮಯ ಎಷ್ಟು? ಉತ್ತರ 8 ನಿಮಿಷ 20 ಸೆಕೆಂಡುಗಳು. ವಜ್ರದ ಹೊಳಪಿಗೆ ಕಾರಣವಾದ ಬೆಳಕಿನ ವಿದ್ಯಮಾನ ಯಾವುದು? ಉತ್ತರ ಪೂರ್ಣ ಆಂತರಿಕ ಪ್ರತಿಫಲನ. ಮರೀಚಿಕೆ ಇದು ಉಂಟಾಗಲು ಪ್ರಮುಖ ಕಾರಣ ಏನು? ಉತ್ತರ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಮತ್ತು ವಕ್ರೀಭವನ. ರಾಕೆಟ್ಗಳ ಉಡಾವಣೆ ನ್ಯೂಟನ್ನ ಎಷ್ಟನೇ ಚಲನೆಯ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ? ಉತ್ತರ 3ನೇ ಚಲನೆಯ ನಿಯಮದ ಮೇಲೆ. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಉತ್ತರ ಡೆಸಿಬಲ್. ಶಬ್ದದ ಅಲೆಗಳು ಯಾವುದರ ಮೂಲಕ ಹಾದು ಹೋಗಲು ಸಾಧ್ಯವಿಲ್ಲ? ಉತ್ತರ ಶೂನ್ಯ ಪ್ರದೇಶ ಅಥವಾ ವ್ಯಾಕ್ಯೂಮ್. ವಿಮಾನ ಮತ್ತು ಸಬ್ಮರೀನ್ಗಳ ವೇಗವನ್ನು ಅಳೆಯಲು ಯಾವ ಸಂಖ್ಯೆಯನ್ನು ಬಳಸಲಾಗುತ್ತದೆ? ಉತ್ತರ ಮ್ಯಾಕ್ ಸಂಖ್ಯೆ. ಮಾನವನ ಕಿವಿಗೆ ಕೇಳಿಸುವ ಶಬ್ದದ ಆವರ್ತನ ವ್ಯಾಪ್ತಿ ಎಷ್ಟು? ಉತ್ತರ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೆ. ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಯಾವುದು? ಉತ್ತರ ಸೋನಾರ್. ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಇದರ SI ಮಾನ ಯಾವುದು? ಉತ್ತರ ಓಮ್. ಫ್ಯೂಸ್ ತಂತಿ ಇದನ್ನು ಯಾವ ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ? ಉತ್ತರ ಸೀಸ ಮತ್ತು ತವರ. ವಿದ್ಯುತ್ ಬಲ್ಬ್ನ ಫಿಲಮೆಂಟ್ನಲ್ಲಿ ಬಳಸುವ ಲೋಹ ಯಾವುದು? ಉತ್ತರ ಟಂಗ್ಸ್ಟನ್. ಎಲೆಕ್ಟ್ರಿಕ್ ಹೀಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಬಳಸುವ ಕಾಯಿಲ್ ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಉತ್ತರ ನಿಕ್ರೋಮ್. ಡೈನಮೋ ಇದು ಯಾವ ಶಕ್ತಿಯನ್ನು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಉತ್ತರ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ. ಸೌರಕೋಶಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಉತ್ತರ ಫೋಟೋವೋಲ್ಟಾಯಿಕ್ ಪರಿಣಾಮ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನಿಯಂತ್ರಣ ಕಡ್ಡಿಗಳಾಗಿ ಯಾವುದನ್ನು ಬಳಸುತ್ತಾರೆ? ಉತ್ತರ ಕ್ಯಾಡ್ಮಿಯಂ ಅಥವಾ ಬೋರಾನ್ ಕಡ್ಡಿಗಳು. ಸೂರ್ಯನಲ್ಲಿ ಶಕ್ತಿ ಉತ್ಪತ್ತಿಯಾಗಲು ಕಾರಣವಾದ ಪ್ರಮುಖ ಪ್ರಕ್ರಿಯೆ ಯಾವುದು? ಉತ್ತರ ನ್ಯೂಕ್ಲಿಯರ್ ಸಂಯೋಜನೆ. ಭೂಮಿಯ ಮೇಲೆ ಅತ್ಯಂತ ಗರಿಷ್ಠ ಗುರುತ್ವಾಕರ್ಷಣ ಬಲ ಎಲ್ಲಿದೆ? ಉತ್ತರ ಧ್ರುವ ಪ್ರದೇಶಗಳಲ್ಲಿ. ಭೂಮಿಯಿಂದ ತಪ್ಪಿಸಿಕೊಳ್ಳುವ ವೇಗ ಎಷ್ಟು? ಉತ್ತರ 11.2 ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ. ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ ಲ್ಯಾಕ್ಟೋಮೀಟರ್. ವಾತಾವರಣದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ಉತ್ತರ ಬಾರೋಮೀಟರ್. ಬಾರೋಮೀಟರ್ನ ರೀಡಿಂಗ್ ಹಠಾತ್ತಾಗಿ ಕುಸಿದರೆ ಅದು ಯಾವುದರ ಮುನ್ಸೂಚನೆಯಾಗಿದೆ? ಉತ್ತರ ಬಿರುಗಾಳಿ ಅಥವಾ ಚಂಡಮಾರುತ. ನೀರಿನ ಸಾಂದ್ರತೆಯು ಯಾವ ತಾಪಮಾನದಲ್ಲಿ ಗರಿಷ್ಠವಾಗಿರುತ್ತದೆ? ಉತ್ತರ 4 ಡಿಗ್ರಿ ಸೆಲ್ಸಿಯಸ್. ಮಳೆ ಹನಿಗಳು ಗೋಲಾಕಾರವಾಗಿರಲು ಕಾರಣವಾದ ದ್ರವದ ಗುಣಲಕ್ಷಣ ಯಾವುದು? ಉತ್ತರ ಅದರಲ್ಲಿರುವ ಮೇಲ್ಮೈ ಸೆಳೆತ ಅಥವಾ ಸರ್ಫೇಸ್ ಟೆನ್ಷನ್. ದೀಪದ ಬತ್ತಿಯಲ್ಲಿ ಎಣ್ಣೆ ಮೇಲಕ್ಕೆ ಏರಲು ಕಾರಣವಾದ ಪ್ರಕ್ರಿಯೆ ಯಾವುದು? ಉತ್ತರ ಕೇಶಾಕರ್ಷಣೆ ಅಥವಾ ಕ್ಯಾಪಿಲಾರಿಟಿ. ವಾಹನಗಳ ರಿಯರ್ ವ್ಯೂ ಇದರ ಕನ್ನಡಿಯಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ? ಉತ್ತರ ಪೀನದರ್ಪಣ. ದಂತವೈದ್ಯರು ರೋಗಿಗಳ ಹಲ್ಲನ್ನು ದೊಡ್ಡದಾಗಿ ನೋಡಲು ಯಾವ ದರ್ಪಣ ಬಳಸುತ್ತಾರೆ? ಉತ್ತರ ನಿಮ್ನದರ್ಪಣ. ಸಮೀಪ ದೃಷ್ಟಿದೋಷ ಇದರ ನಿವಾರಣೆಗೆ ಯಾವ ಮಸೂರವನ್ನು ಬಳಸುತ್ತಾರೆ?
ಉತ್ತರ ನಿಮ್ನ ಮಸೂರ. ದೂರದೃಷ್ಟಿ ದೋಷ ಇದರ ನಿವಾರಣೆಗೆ ಬಳಸುವ ಮಸೂರ ಯಾವುದು? ಉತ್ತರ ಪೀನ ಮಸೂರ. ಎಕ್ಸ್ರೇ ಕಿರಣ ಇವುಗಳನ್ನು ಆವಿಷ್ಕರಿಸಿದವರು ಯಾರು? ಉತ್ತರ WC ರೋಡ್ಸನ್. ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವುದು ಯಾವುದು? ಉತ್ತರ ಬೆಳಕು. ಟ್ರಾನ್ಸ್ಫಾರ್ಮರ್ ಇದು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಉತ್ತರ ಪರಸ್ಪರ ಪ್ರೇರಣೆ ಅಥವಾ ಮ್ಯೂಚುವಲ್ ಇಂಡಕ್ಷನ್. ಆಧುನಿಕ ಆವರ್ತಕ ಕೋಷ್ಟಕ ಇದರ ಪಿತಾಮಹ ಯಾರು? ಉತ್ತರ ಡಿಮಿಟ್ರಿ ಮೆಂಡಲೀವ್. ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ಉತ್ತರ ವಜ್ರ. ಸಾಮಾನ್ಯ ತಾಪದಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಯಾವುದು? ಉತ್ತರ ಪಾದರಸ. ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಅಲೋಹ ಯಾವುದು? ಉತ್ತರ ಬ್ರೋಮಿನ್. ಪೆನ್ಸಿಲ್ ಲಿಡ್ ಇದನ್ನು ತಯಾರಿಸಲು ಯಾವುದನ್ನು ಬಳಸುತ್ತಾರೆ? ಉತ್ತರ ಗ್ರಾಫೈಟ್. ಆಡಳಿತಗಾರರು ಮತದಾರರ ಬೆರಳಿಗೆ ಹಚ್ಚುವ ಶಾಯಿಯಲ್ಲಿರುವ ರಾಸಾಯನಿಕ ಯಾವುದು? ಉತ್ತರ ಸಿಲ್ವರ್ ನೈಟ್ರೇಟ್. LPG ಸಿಲಿಂಡರ್ನಲ್ಲಿರುವ ಪ್ರಮುಖ ಅನಿಲ ಯಾವುದು? ಉತ್ತರ ಬ್ಯೂಟೇನ್ ಅಥವಾ ಪ್ರೊಪೇನ್. LPG ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಸೇರಿಸಲಾಗುವ ದುರ್ವಾಸನೆ ಮುಕ್ತ ರಾಸಾಯನಿಕ ಯಾವುದು? ಉತ್ತರ ಈಥೈಲ್ ಮ್ಯಾಕೆಪ್ಟೈನ್. ಸಿಗರೇಟ್ ಲೈಟರ್ಗಳಲ್ಲಿ ಬಳಸುವ ಅನಿಲ ಯಾವುದು? ಉತ್ತರ ಬ್ಯೂಟೇನ್. ಜಮಾಖಾನೆ ಅಥವಾ ತರಕಾರಿ ಹೊಲಗಳಲ್ಲಿ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವ ಅನಿಲ ಯಾವುದು? ಉತ್ತರ ಎಥಿಲೀನ್ ಅಥವಾ ಅಸಿಟಿಲೀನ್. ನಗಿಸುವ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ನೈಟ್ರಸ್ ಆಕ್ಸೈಡ್. ಅಶ್ರುವಾಯು ಅಥವಾ ಕಣ್ಣೀರು ತರಿಸುವ ಅನಿಲದಲ್ಲಿ ಏನು ಇರುತ್ತದೆ? ಉತ್ತರ ಕ್ಲೋರೋಪಿಕ್ರಿನ್ ಅಥವಾ ಆಲ್ಫಾ ಕ್ಲೋರೋ ಅಸಿಟೋಫೆನೋನ್. ಆಮ್ಲ ಮಳೆಗೆ ಕಾರಣವಾಗುವ ಪ್ರಮುಖ ಅನಿಲ ಯಾವುದು? ಉತ್ತರ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್. ಶುದ್ಧ ಚಿನ್ನ ಇದು ಎಷ್ಟು ಕ್ಯಾರೆಟ್ ಇರುತ್ತದೆ? ಉತ್ತರ 24 ಕ್ಯಾರೆಟ್. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಬೆರೆಸುವ ಲೋಹ ಯಾವುದು? ಉತ್ತರ ತಾಮ್ರ. ಸ್ಟೇನ್ಲೆಸ್ ಸ್ಟೀಲ್ನಲ್ಲಿರುವ ಮಿಶ್ರ ಲೋಹಗಳು ಯಾವುವು? ಉತ್ತರ ಕಬ್ಬಿಣ, ಕ್ರೋಮಿಯಂ ಮತ್ತು ನಿಕ್ಕಲ್. ಹಿತ್ತಾಳೆ ಇದು ಯಾವ ಲೋಹಗಳ ಮಿಶ್ರಣವಾಗಿದೆ? ಉತ್ತರ ತಾಮ್ರ ಮತ್ತು ಸತು. ಕಂಚು ಇದು ಯಾವ ಲೋಹಗಳ ಮಿಶ್ರಣವಾಗಿದೆ? ಉತ್ತರ ತಾಮ್ರ ಮತ್ತು ತವರ. ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಉತ್ತರ ನೈಟ್ರೋಜನ್. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಉಬ್ಬಿಕೊಂಡಿರುವ ಅದರಲ್ಲಿ ತುಂಬಿರುವ ಅನಿಲ ಯಾವುದು? ಉತ್ತರ ನೈಟ್ರೋಜನ್ ಅನಿಲ. ಸೋಡಾ ವಾಟರ್ ಮತ್ತು ತಂಪು ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು? ಉತ್ತರ ಕಾರ್ಬನ್ ಡೈಆಕ್ಸೈಡ್. ಗಟ್ಟಿಯಾದ ನೀರನ್ನು ಮೆದುಗೊಳಿಸಲು ಬಳಸುವ ವಾಷಿಂಗ್ ಸೋಡಾ ರಾಸಾಯನಿಕ ಯಾವುದು? ಉತ್ತರ ಸೋಡಿಯಂ ಕಾರ್ಬೋನೇಟ್. ಅಡುಗೆ ಸೋಡಾ ಇದರ ರಾಸಾಯನಿಕ ಹೆಸರು ಏನು? ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಏನು? ಉತ್ತರ ಸೋಡಿಯಂ ಕ್ಲೋರೈಡ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ ಜಿಪ್ಸಮ್. ಸುಣ್ಣದ ನೀರನ್ನು ಹಾಲಿನಂತೆ ಬಿಳಿಯಾಗಿಸಲು ಬಳಸುವ ಅನಿಲ ಯಾವುದು? ಉತ್ತರ ಕಾರ್ಬನ್ ಡೈಆಕ್ಸೈಡ್. ರೇಷ್ಮೆ ಹುಳು ಸಾಕಾಣಿಕೆ ಏನೆಂದು ಕರೆಯುತ್ತಾರೆ? ಉತ್ತರ ಸೆರಿಕಲ್ಚರ್. ಆಮ್ಲಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಸಲ್ಫ್ಯೂರಿಕ್ ಆಮ್ಲ. ಕಾರಿನ ಬ್ಯಾಟರಿಗಳಲ್ಲಿ ಬಳಸುವ ಆಮ್ಲ ಯಾವುದು?
ಉತ್ತರ ಸಲ್ಫ್ಯೂರಿಕ್ ಆಮ್ಲ. ವಿನೆಗರ್ನಲ್ಲಿರುವ ಆಮ್ಲ ಯಾವುದು? ಉತ್ತರ ಅಸಿಟಿಕ್ ಆಮ್ಲ. ಇರುವೆ ಕಚ್ಚಿದಾಗ ದೇಹ ಸೇರುವ ಆಮ್ಲ ಯಾವುದು? ಉತ್ತರ ಫಾರ್ಮಿಕ್ ಆಮ್ಲ. ಗಟ್ಟಿಯಾದ ಬಂಡೆಗಳನ್ನು ಸ್ಫೋಟಿಸಲು ಬಳಸುವ ಡೈನಮೈಟ್ ಇದನ್ನು ಆವಿಷ್ಕರಿಸಿದವರು ಯಾರು? ಉತ್ತರ ಆಲ್ಫ್ರೆಡ್ ನೊಬೆಲ್. ಜೀವಕೋಶವನ್ನು ಮೊದಲು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಉತ್ತರ ರಾಬರ್ಟ್ ಹುಕ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಉತ್ತರ ಮೈಟೊಕಾಂಡ್ರಿಯಾ. ಜೀವಕೋಶದ ಆತ್ಮಹತ್ಯಾ ಚೀಲಗಳು ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಲೈಸೋಸೋಮ್ಗಳು. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ರೈಬೋಸೋಮ್ಗಳು. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಉತ್ತರ 206. ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು? ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಉತ್ತರ ಯಕೃತ್. ಮಾನವನ ದೇಹದ ಅತಿದೊಡ್ಡ ಅಂಗ ಯಾವುದು? ಉತ್ತರ ಚರ್ಮ. ರಕ್ತದ ಕೆಂಪು ಕಣಗಳ ಜೀವಿತಾವಧಿ ಎಷ್ಟು ದಿನಗಳು? ಉತ್ತರ 120. ಕೆಂಪು ರಕ್ತ ಕಣಗಳು ದೇಹದ ಎಲ್ಲಿ ಉತ್ಪತ್ತಿಯಾಗುತ್ತವೆ? ಉತ್ತರ ಮೂಳೆ ಮಜ್ಜೆ. ಸಾರ್ವತ್ರಿಕ ದಾತ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ? ಉತ್ತರ ಓ ಗುಂಪು. ಸಾರ್ವತ್ರಿಕ ಸ್ವೀಕೃತಿದಾರ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ? ಉತ್ತರ AB ಗುಂಪು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು? ಉತ್ತರ ಜೀವಸತ್ವ ಕೆ. ಮಾನವನ ಸಾಮಾನ್ಯ ರಕ್ತದೊತ್ತಡ ಎಷ್ಟಿರುತ್ತದೆ? ಉತ್ತರ 120/80 mmHg. ಇನ್ಸುಲಿನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಉತ್ತರ ಮಧುಮೇಹ. ಇನ್ಸುಲಿನ್ ಹಾರ್ಮೋನು ದೇಹದ ಯಾವ ಅಂಗದ ಮೇಲೆ ಸ್ರವಿಸಲ್ಪಡುತ್ತದೆ? ಉತ್ತರ ಮೇದೋಜೀರಕ ಗ್ರಂಥಿ. ಮಾಸ್ಟರ್ ಗ್ರಂಥಿ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಪಿಟ್ಯುಟರಿ ಗ್ರಂಥಿ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಆಡ್ರಿಲಿನ್. ಸಸ್ಯಗಳ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ದ್ಯುತಿ ಸಂಶ್ಲೇಷಣೆ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು? ಉತ್ತರ ಕ್ಸೈಲಮ್. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಉತ್ತರ ಫ್ಲೋಯಮ್. ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣಕ ಯಾವುದು? ಉತ್ತರ ಕ್ಲೋರೋಫಿಲ್. ಕ್ಲೋರೋಫಿಲ್ನಲ್ಲಿರುವ ಪ್ರಮುಖ ಲೋಹದ ಧಾತು ಯಾವುದು? ಉತ್ತರ ಮ್ಯಾಗ್ನೀಸಿಯಂ. ತರಕಾರಿ ಮತ್ತು ಹಣ್ಣುಗಳಲ್ಲಿ ಯಾವ ಜೀವಸತ್ವ ಇರುವುದಿಲ್ಲ? ಉತ್ತರ ಜೀವಸತ್ವ ಡಿ. ಸಿಟ್ರಸ್ ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಜೀವಸತ್ವ ಯಾವುದು? ಉತ್ತರ ಜೀವಸತ್ವ ಸಿ. ಇರುಳು ಕುರುಡುತನ ಇದು ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ? ಉತ್ತರ ಜೀವಸತ್ವ ಎ. ರಿಕೆಟ್ಸ್ ಕಾಯಿಲೆ ಇದು ಯಾವ ಜೀವಸತ್ವದ ಕೊರತೆಯಿಂದ ಮೂಳೆಗಳಲ್ಲಿ ಉಂಟಾಗುತ್ತದೆ? ಉತ್ತರ ಜೀವಸತ್ವ ಡಿ. ಗಾಳ್ಗಂಡ ರೋಗ ಇದು ಯಾವುದರ ಕೊರತೆಯಿಂದ ಬರುತ್ತದೆ? ಉತ್ತರ ಅಯೋಡಿನ್ ಕೊರತೆ. ಮಲೇರಿಯಾ ರೋಗ ಇದನ್ನು ಹರಡುವ ಸೊಳ್ಳೆ ಯಾವುದು? ಉತ್ತರ ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಡೆಂಗ್ಯೂ ಜ್ವರ ಇದು ಹರಡಲು ಕಾರಣವಾಗುವ ಸೊಳ್ಳೆ ಯಾವುದು? ಉತ್ತರ ಈಡಿಸ್ ಈಜಿಪ್ಟಿ. ಪೆನ್ಸಿಲಿನ್ ಎಂಬ ಆಂಟಿಬಯೋಟಿಕ್ ಇದನ್ನು ಕಂಡುಹಿಡಿದವರು ಯಾರು?
ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಜೈವಿಕ ಜಗತ್ತಿನ ವರ್ಗೀಕರಣದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಕಾರ್ಲ್ ಲಿನ್ನೇಯಸ್.